ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ. ಏರ್ ಎಲಿಮೆಂಟ್ ಅಂದರೆ ವಾಯು ತತ್ವದ ರಾಶಿಯಾದ ತುಲಾರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡೋಣ. ತುಲಾರಾಶಿಯವರಿಗೆ ಎಲ್ಲರೂ ಬೇಕು. ನಿಮ್ಮ ಕುಟುಂಬದವರನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರಿಗೆ ಏನು ಬೇಕು ಬೇಡ ಅನ್ನೋದನ್ನು ತಿಳಿದುಕೊಂಡು ಅವರಿಗೆಲ್ಲ ಮಾಡ್ತೀರ ನೀವು. ಆದರೆ ನಿಮ್ಮ ಬಗ್ಗೆ ಯಾರೂ ಯೋಚನೆ ಮಾಡಲ್ಲ ಮತ್ತು ಅರ್ಥನೂ ಮಾಡಿಕೊಳ್ಳಲ್ಲ. ವೃತ್ತಿಯ ಬಗ್ಗೆ ಹೇಳಬೇಕಾದ್ರೆ ಒಂದು ದಿನದಲ್ಲಿ ಅಥವಾ ಬೇಗ ಬದಲಾವಣೆಗಳು ಬೇಕು ಅಂತ ಅಂದ್ಕೊಂಡ್ರೆ ನೀವು ಆಗಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಒಂದು ಸಿಸ್ಟಮ್ಯಾಟಿಕ್ ಅಂದರೆ ಕ್ರಮಬದ್ಧವಾಗಿದ್ದು ನೀವು ಪ್ರಗತಿಯನ್ನು ನಿರೀಕ್ಷಿಸಬಹುದು. ಕರ್ಮಸ್ಥಾನದ ಗುರುವು ನಿಮಗೆ ಕೆಲಸದಲ್ಲಿ ಒಂದು ಸ್ಪಷ್ಟತೆಯನ್ನು ಬಲಪಡಿಸುತ್ತಾನೆ. ಕೆಲಸದಲ್ಲಿ ಒಂದು ಸ್ಪಷ್ಟತೆ ಬರುತ್ತೆ ನಿಮಗೆ. ಮತ್ತು ಕೆಲಸದ ವಿಚಾರವಾಗಿ ಇಷ್ಟು ದಿನ ಗೊಂದಲಗಳೇನೇ ಇದ್ದರೂ ಅದನ್ನು ಎಲ್ಲ ಈಗ ದೂರವಾಗಲು ಶುರುವಾಗುತ್ತೆ. ಕೆಲಸದ ಸ್ಥಳದಲ್ಲಿ ನೀವು ಡೌನ್ ಟು ಅರ್ತ್ ಇರಬೇಕು. ಅಂದರೆ ವಿನಯತೆಯಿಂದ ಇರಬೇಕು ಮತ್ತು ಸಮತೋಲನದಿಂದ ನೀವು ವರ್ತಿಸಬೇಕು. ನೀವು ತುಂಬಾ ಕಷ್ಟಪಟ್ಟಿದ್ದೀರಾ. ನಿಮ್ಮ ಪರಿಶ್ರಮ ಮತ್ತು ಕಣ್ಣೀರಿಗೆ ಈಗ ಸ್ಪಷ್ಟತೆಯ ಫಲಿತಾಂಶವನ್ನು ನೀಡಲು ಪ್ರಾರಂಭವಾಗಿದೆ. ಸಪ್ತಮದಲ್ಲಿ ಕುಜನ ಸಂಚಾರವು ನಿಮಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡ್ಕೋಬೇಕು ಅವಶ್ಯಕತೆ ತುಂಬಾ ಇದೆ. ಮತ್ತು ಸಂಬಂಧಗಳಲ್ಲಿ ಜಗಳ ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ನಿಧಾನವಾಗಿ ನಿವಾರಣೆ ಆಗುತ್ತೆ. ನೀವು ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಅನಗತ್ಯ ಖರ್ಚು ಮಾಡೋದಕ್ಕಿಂತ ಒಂದು ಪ್ಲ್ಯಾನಿಂಗ್ ಮಾಡಿ, ಇಷ್ಟು ಅಂತ ದುಡ್ಡನ್ನು ನಾನು ಎತ್ತಿಡಲೇಬೇಕು, ನನ್ನ ಭವಿಷ್ಯಕ್ಕೋಸ್ಕರ ಭದ್ರಪಡಿಸ್ಕೋಬೇಕು ಅಂತ ನೀವು ಯೋಚನೆ ಮಾಡಬೇಕಾಗುತ್ತೆ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಕೆಲಸದ ಒತ್ತಡ ಮತ್ತು ಗೊಂದಲಗಳಿಂದ ಆತಂಕ, ಸ್ವಲ್ಪ ಆಯಾಸ ಆಗಬಹುದು. ಆರೋಗ್ಯದ ಕಡೆ ನೀವು ಸ್ವಲ್ಪ ಗಮನ ವಹಿಸಬೇಕಾಗುತ್ತೆ. ಎಷ್ಟೇ ಕೆಲಸ ಇದ್ದರೂ ನಿಮಗೋಸ್ಕರ ಅಂತ ಸ್ವಲ್ಪ ಸಮಯ ಕೊಡಿ, ವಿಶ್ರಾಂತಿ ಪಡೆಯಿರಿ ಮತ್ತು ಸಾಕಷ್ಟು ನೀರನ್ನು ಕುಡಿಯಬೇಕು. ನೀವು ಪ್ರತಿದಿನ ಸ್ವಲ್ಪ ಹೊತ್ತಾದರೂ ನೀವು ಧ್ಯಾನ ಮಾಡಬೇಕು. ಕಣ್ಮುಚ್ಕೊಂಡು ಸುಮ್ಮನೆ ಹಾಗೆ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಎಲ್ಲ ಸ್ಟ್ರೆಸ್ಸು ಆಯಾಸ ಏನೇ ಇದ್ರೂ ಸ್ವಲ್ಪ ಕಮ್ಮಿ ಆಗುತ್ತೆ. ಎಷ್ಟೇ ಕಷ್ಟದ ಸನ್ನಿವೇಶವೂ ಇದ್ದರೂ ಸಹ ಭಾವನಾತ್ಮಕವಾಗಿ ಸ್ಥಿರವಾಗಿ ಇರಿ. ಮೆಂಟಲಿ ಸ್ಟೇಬಲಿಂದ ಇರಬೇಕಾಗುತ್ತೆ ನೀವು. ಮತ್ತು ಪ್ರೆಸೆಂಟಲ್ಲಿ ಯೋಚನೆ ಮಾಡಬೇಕು. ನೀವು ಹಿಂದೆ ಆಗಿರೋದು ಅಥವಾ ಮುಂದೆ ಫ್ಯೂಚರ್ಗೋಸ್ಕರ ಏನೋ ಟೆನ್ಷನ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಕೊಳ್ಳದೆ ಪ್ರೆಸೆಂಟಲ್ಲಿ ಇದ್ದು ಯೋಚನೆ, ಇವಾಗ ಏನು ಬೇಕು ಪ್ರೆಸೆಂಟಲ್ಲಿ ಅದನ್ನು ಮಾತ್ರ ಯೋಚನೆ ಮಾಡಿ. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಪರಿಹಾರ ಬಂದು ನಾಯಿಗಳಿಗೆ ಆಹಾರ ಕೊಡಿ ಮತ್ತು ವಿಷ್ಣು ಸಹಸ್ರನಾಮ, ಪ್ರತಿದಿನ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ ಅಥವಾ ಕೇಳಿಸ್ಕೊಳ್ಳಿ. ಮನಸ್ಸಿಗೆ ಒಂಥರ ಶಾಂತಿ ಸಿಗುತ್ತೆ.